ಫೋಟೋ ತೆಗಿತಾವ್ರೆ. ಸೊ ಇಲ್ಲೇ ಫೋಟೋ. ಬರೀ ಒಂದು ಡ್ರ್ಯಾಗ್ ಹೊಡಿಯೋಣ. RC200 R15 ಸ್ವಲ್ಪ ಗ್ಯಾಪ್ ಕೊಟ್ಬಿಡಿ ಅನ್ಕೊಳ್ತೀನಲ್ಲ. ಗ್ಯಾಪ್ ಯಾವಾಗಲೂ ಕೊಟ್ಬಾರ್ದು ಚಿನ್ನ, ಸುಮ್ಮನೆ ಟಫು ಏನೇನೋ ಅನ್ಕೊಂಬಿಡ್ತಾನೆ. ನಮ್ದೇನು ಸೌಂಡ್ಗಳು ಒಂಥರ ಹೆಂಗೆ ಅಂದರೆ ಶಿಫ್ಟ್ ಮಾಡಿದಾಗ ಒಂಥರ ಮಜಾ. ಅಂದರೆ ಸ್ವಲ್ಪ ಕೂಗುತ್ತೆ, ತುಂಬ ಕೇಳಿಸ್ಕೊಳಕ್ಕಾಗಲ್ಲ ಶಾರ್ಟ್ ಪುಟ್ ಅಲ್ವಾ. ಸೊ ಏನಾದರೂ ಮಾಡಿ ಒಂದು ಬಡ್ಸ್ ಬರುತ್ತೆ ಟ್ರ್ಯಾಕಲ್ಲಿ. ಸೊ ಅದು ತಗೊಂಡ್ರೆ ಇದು ಬಾರಿ. ಓ ಫುಲ್ ಡಬ್ಬಿಟ್ಟಾರಪ್ಪ. ನಾವು ಬಿಡೋದೇ ಬೇಡ. ಅಷ್ಟೇ ಅಲ್ವಾ. ಕೊಡೋಣಪ್ಪ ಅಲ್ಲಿಂದ 155 ಅನ್ನಲ್ಲ. ಶಟ್ ಮಜಾನೇ ಹಾಳು ಮಾಡ್ಬಿಟ್ರಲ್ಲಪ್ಪ. ಅಯ್ಯೋ ಫುಲ್ ಕಾಡ್ಸ್ಬಿಡುತ್ತೆ. ಏನಾರ ಊಟ ಗಿಟ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ರೆ ಫುಲ್ಲು ಡಗ 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 ಅಂತ. So people are watching me. Come on. Burger. Super, come on,
ಅದೇ ಪ್ರಾಬ್ಲಮ್. ಬೇಬಿಗೆ ನೆಕ್ಸ್ಟಲ್ಲಿ ಒಳ್ಳೆ ಆಯಿಲ್ ಹಾಕ್ಸ್ಬೇಕು. ಲಿಕ್ವಿಡ್ ಮೋಲಿ ಅಂತ ಬರುತ್ತೆ. ತುಂಬ ಜನ ಕೇಳ್ತಾರೆ, ಗುರು ಆಯಿಲ್ ಯಾವ್ದು ಯೂಸ್ ಮಾಡ್ತೀರಾ? ಲೈಕ್ ನಮ್ಮ ಮನೆ ಕಡೆ ಕೇಳ್ತಾರೆ. ಲೈಕ್ ಇದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ. ಸೊ ಡೈರೆಕ್ಟಾಗಿ ಕೇಳಿದ್ರು ಆಯಿಲು. ನಾನಿವಾಗ ಲೈಕ್ ನಾರ್ಮಲ್ ಮೋಟರ್ ಯೂಸ್ ಮಾಡ್ತಿದ್ದೀನಿ. ಸೊ ತುಂಬ ಜನ ಕೇಳೋದಂದರೆ ನನಗಿಷ್ಟ ಅಂದರೆ ಲಿಕ್ವಿಡ್ ಮೋಲಿ ಅಂತ ಬರುತ್ತಲ್ಲ. ಸೊ ಅದು ಸೂಪರಾಗಿದೆ. ಏನು ಬರೋದು ನಾವು ವಾಸನೆ ಬಂದಂಗೆ ಆಗ್ಬಿಡ್ತಲ್ಲಪ್ಪ. ಏನು ಆಗ್ಬಿಡ್ತು ಅಂದ್ಕೊಂಬಿಟ್ಟೆ. ABS ಲೈಟ್ ಆನ್ ಆಯ್ತಲ್ಲಪ್ಪ. ಬಾಯ್ಸ್ ಎಲ್ಲಿ ಬರಲೇ ಇಲ್ಲ. ನಾನು ಚಚ್ಕೊಂಡೆ ಬಂದ್ಬಿಟ್ಟೆ. 150 ಅಂತ ಹಂಗೆ ಹಿಡ್ಕೊಂಡ್ಬಂದ್ಬಿಟ್ಟೆ. ಪೆಟ್ರೋಲ್ ನೋಡ್ನೋ ಖಾಲಿ ಆಗೋಗ್ಬಿಡ್ತು. ಹೋಗು, ಪೆಟ್ರೋಲ್ ಇದ್ದಂಗೆ ಆಗ್ಬಿಡ್ತು. 300 ರೂಪಾಯಿ ಪೆಟ್ರೋಲ್ ಹಂಗೆ ದಬಾಕ್. ಬಟ್ ಓಕೆ, ಎಲ್ಲ ಥರನೂ ಆಟ ಆಡ್ಬೋದಲ್ಲ. ಸೊ ಈ ಥರ ಯಾವುದು ಆಟ ಆಡೋಕ್ಕೆ ಇನ್ನೊಂದು ಗಾಡಿ ಸಿಗಲ್ಲ. ಬಡ ಬಂದು R15 ಧ್ರುವ ತಾರೆ ನನಗೇನೋ ಅಷ್ಟೊಂದು ಇಷ್ಟನೇ ಆಗಲಿಲ್ಲಪ್ಪ ಫುಡ್ಡು ನನಗೆ ಒಂದ್ಸರಿ ತಿಂದಾಗ. ಬಟ್ ನನಗಿಷ್ಟ ಆಗಿದ್ದು ಇದು ಕಿಚನ್ ಅಲ್ಲಿ ಮನೆ. ಇನ್ನೊಂದು ವೈಶಾಲಿ ಅಲ್ಲಿ ತಿಂದಿದ್ವಿ. ಇಲ್ಲಿ ನೋಡೋಣ ಹೆಂಗಿದೆ, ಏನು ಟೇಸ್ಟು ಇನ್ನೂ ಅಂತ ಬಂತು. ಇನ್ನೇನು ಇದು ಧ್ರುವ ತಾರೆ ಅಂದರೆ ನೆಕ್ಸ್ಟ್ ವೈಶಾಲಿ. ಸೊ ಬಾಯ್ಸ್, ವೇರ್ ಇಸ್ ದ ಬಾಯ್ಸ್? ಓ ಡ್ರ್ಯಾಗು. ಅವರೆಲ್ಲ ಸೈಡ್ ಹೋದ್ರು ಅನ್ಕೋತೀನಲ್ಲ, ಸೂಪರ್ವೈಸರ್ ಎಲ್ಲ. ಅವ್ನು ಸ್ಟ್ರೈಟ್ ಹೋಗ್ತಾರಲ್ಲ ಗುರು. ಓ ಇಲ್ಲೇ ಇದ್ದಾರೆ ಎಲ್ಲ ಸೂಪರ್ ಬೈಕ್ಸ್ ಅವರೆಲ್ಲ ಭಾರಿ. ದಿನೇಶ್, ಹಾಯ್ ದಿನೇಶ್. ಸುಜನ್ ಕರ್ಕ, ಸುಜನ್ ಕರ್ಕೋ. ಅಲ್ಲಿ ನನ್ನ ಪಕ್ಕದಲ್ಲ ನೀನಿದು ವಿಡಿಯೋ ಐತೆ ಮಾತಾಡ್ಸ್ತೀನಿ. ತಲೆ ಕೆಟ್ಟಾಯ್ತು. ಪಕ್ಕದಲ್ಲ ಎಲ್ಲರೂ R15 ನೋಡ್ತಾರಲ್ಲ ಅಲ್ಲಿ. ಆಯ್ತಾ ಇಲ್ಲ ನನಗಲ್ಲಿ ಎಲ್ಲೇ ಪಾಪಲೇ ಮಚ್ಚ. ನಾನು ನಿಲ್ಲಿಸ್ತೀನಿ. ಸುಜನ್ ಎಳಿಯು ಸ್ವಲ್ಪ. ಸೊಟ್ಟಿನ ನಮ್ಮ ದಿನೇಶ್ ಫೇವ್ರೇಟು ಬೈಕು. ಇಲ್ಲೆಲ್ಲ ನೋಡ್ಕೊಂಬಿಡೋ ದಿನೇಶ್. ಬ್ರೋ ಬ್ರೋ ಪಕ್ಕದಲ್ಲಿ ಹೋಗ್ಬಿಟ್ರಲ್ಲ ಅವ್ರು ಯಾರು ಗೊತ್ತಿಲ್ಲ. ಎಕ್ಸಾಸ್ಟ್ ಹಾಕಿದ್ರು 10R ಸ್ಟಾಕ್ ಇದೆಯಾ? ಯಾರು ಎಕ್ಸಾಸ್ಟ್ ಹಾಕಿದ್ರು ಬ್ರೋ? ಹೌದಾ, ಪಕ್ಕದಲ್ಲಿ ಆಯ್ತಲ್ಲ. ಮಾಲಿಕೊಂಡ್ಬಿಟ್ಟಿದ್ರು, ನಾವು ಹೊಲ್ಕೊಂಡ್ಬಿಟ್ಟಿವಿ 150ಲಿ. ಬರಮ್ಮ ಅಲ್ಲೇ ಹೆಂಗೆಲ್ಲ ಆಯ್ತು ಗೊತ್ತಾ ಅಲ್ಲಿ. ಓ 1000. ಹಾಂ ಓಯ್ ಅಲ್ಲೇ ಆಗಿದ್ದು ಎಲ್ಲ ಅಲ್ಲಿ. ಬರ್ರಿ ಒಂದು ರೌಂಡ್ ಊಟ ಮಾಡಿ ಸಿಗೋವ. ಓಹ್ BS3 390 ಹೆಂಗಾಗಿರೋದು ಗೊತ್ತಾ? ಫುಲ್ ಗಾಡಿ ಫುಲ್ಲು ಲೈನಪ್ ಗುರು. ಬರ್ರಿ ಒಳ್ಳೊಳ್ಳೆ ಬೈಕ್ಗಳು ತೋರಿಸ್ತೀನಿ ಇವತ್ತು. ಸ್ಕ್ರ್ಯಾಮ್ ಒಂದು, ಹಿಮಾಲಯನ್ ಒಂದು, ಇದೊಂದು ಯಾವ್ದು ಗುರುದು ಹೋಂಡಾ CBR 650R. ಆಮೇಲೆ GT ಟ್ವಿನ್ ಸಿಲಿಂಡರು, R15 HG ಒಂದು ಇದೆ. ಅನದರ್ ಒನ್ ಇಸ್ 390. ಸೊ ನೆಕ್ಸ್ಟ್ ಹೋಂಡಾ ಐನೆಸ್ ಅಂತ ಬರೋದಿದು. ಇದು 650 ನಿಂಜಾ ಟ್ವಿನ್ ಸಿಲಿಂಡರು. ಇದು ಅಷ್ಟೇ ಸೇಮ್ GT ಇಂಟರ್ಸೆಪ್ಟರು 390. ಆ್ಯಂಡ್ ಅನದರ್ ಒನ್ ಇಸ್ ಬೆನೆಲಿ. ನೆಕ್ಸ್ಟ್ ಕವಾಸಕಿ 1000 SX. ಇದು ಭಾರಿ ಚೆನ್ನಾಗಿದೆ. ಲೈಕ್ ಇದು ಏನಂದರೆ ಆರಾಮಾಗಿ ಕೂತ್ಕೊಂಡು ನೆಕ್ಸ್ಟ್ ಲೆವೆಲಾಗಿ ಹೊಡಿಬೋದು ಗುರು. ಆಮೇಲೆ ಇನ್ನೊಂದು GT
800 ಆ್ಯಕ್ಚುಲಿ ಇದು ರ್ಯಾಪ್ ಮಾಡಿಸಿರೋದು. ಆಮೇಲೆ ಸೊ ಇದು ಟ್ವಿನ್ ಸಿಲಿಂಡರು. ನಮ್ಮ GT ಆಲ್ಮೋಸ್ಟ್ GTನೇ ಎಷ್ಟೊಂದು ಥರ ಬಂದುಬಿಟ್ಟಿದೆ. ಆಮೇಲೆ ನಿಂಜಾ 1000 ಸಾರಿ 650 1000ಕ್ಕೂ ಅದಕ್ಕೂ ಏನು ಗೊತ್ತೇ ಆಗಲ್ಬೋದಾಗರು 650. ಆಮೇಲೆ ಇನ್ನೊಂದು ನಿಂಜಾ 1000 SX. ಆಮೇಲೆ ಕವಾಸಕಿ ಅವ್ರದ್ದು ಯಾವುದೋ ಇದು ಹೊಸದು ನೋಡೇ ಇಲ್ಲ. ಇದು ವರ್ಸಸ್ ಅಂತ ಏನೋ ಇದೆ 1000. ಅಷ್ಟೆಲ್ಲ ಅಡ್ವೆಂಚರ್ ಬಗ್ಗೆ ಎಷ್ಟೊಂದು ಇದೆಲ್ಲ ಗೊತ್ತಿಲ್ಲ. ಸೊ Z900 ಬ್ಯೂಟಿ ಆಫ್ 10 hours ಸೌಂಡೇ ನೆಕ್ಸ್ಟ್ ಲೆವೆಲ್. ಅಲ್ಲೊಂದಿದೆ 10 hour. ಸೊ ಅಲ್ಲಿ ಅವರು ಇದಾಕ್ಸಿದ್ದಾರೆ, ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಇದು 2 10 hour ಇದೆ ನೋಡಿ ಗುರು ಅಲ್ಲಿ. ಇದು 1000, ಇದು G1000. ಇದು ರೆಡ್ ಬ್ರೀಡ್ 2023 ZX 10 hour. ಸೊ ಈ ಎರಡು ಹೊಸದೇನೆ. ಸೊ ಇದು ಎಕ್ಸಾಸ್ಟ್ ಏನು ಹಾಕ್ಸಿಲ್ಲ. ಅಲ್ಲೇ ಹೋಯ್ತಲ್ಲ ಗುರು, ನಿಮಗೆ ನೋಡಿರ್ತೀರಲ್ಲ ಇವಾಗ ರೈಡಲ್ಲಿ ಅವರಿಬ್ಬರೇ ಹೋಗಿದ್ದು. ಹಂಗೆ ಹೋಗ್ಬಿಟ್ಟು ಮಲಿಕೊಂಡು ಆಮೇಲೆ ಒಂದು 650 ಒಂದು 1000 ಒಂದು. ಸೊ ನಮ್ಮ ಬೇಬು ಎಕ್ಸ್ಪಲ್ಸು, ನೆಕ್ಸ್ಟ್ ನಮ್ಮ RC, ನಮ್ಮ ದಿನೇಶ್ದು. ಸೊ ಅಲ್ಲೊಂದು 900 ಇದೆ, ಅದು 1000. ಸೊ ಅಲ್ಲೊಂದು ಯಾವುದೋ ಮಗ ಯಾವುದಿರೋದಲ್ಲಿ S1000 ಮತ್ತು ಬೆನಲ್ಲಿ TRK. ಸೊ ಇಲ್ಲಿಂದನೇ ತೋರಿಸ್ತೀನಿ ಮತ್ತೆ ಅಂತಕ್ಕೆ. ಅವ್ರು ಸಖತ್ತು ಡಿಸಿಪ್ಲಿನ್ ಇವಿ. ವೈ ವಿ ಶುಡ್ ರೇವ್ ಅಂತ ಅಂದ್ಬಿಟ್ರಪ್ಪ, ಬೇಜಾರಾಗೋಗ್ಬಿಡ್ತು. ಬಿಟ್ಟಾಕಿ ಆಯ್ತದೆ ಅಂತ ಸುಮ್ಮನಾಗ್ಬಿಟ್ಟೆ. ಸೈಲೆಂಟ್ ಆಗೋಯ್ತು ಅಂದರು. ಬನ್ನಿ ಊಟ ಮಾಡ್ತಾನೆ ಸಿಗೋಣ. ಮತ್ತೆ ಸೈಡ್ ಬಾ ಸಕ್ಕತ್ತಾಗಿ ಬಂತಾರೆ. ಖುಷಿನಾ? ಬಂತು ಕಣ, ದಡ್ಡ ಅಂದ್ಬಿಡ್ತೀನಿ. ಬಂದ ಬಾರ. ಅಲ್ಟಿ ಬ್ರೋ. ಸಾರಿ ಟಿಫನ್ ಎಲ್ಲ ಆಗೋಯ್ತು. ಸೊ ಅದೇ ಸೆಟ್ ದೋಸೆ ನಾವು 3 ಸೆಟ್ ದೋಸೆ ನಾನು ಇಡ್ಲಿ ಹಾಕ್ಕೊಂಡು ಭಾರಿಯಾಗಿತ್ತು ಮಾತ್ರ. ವೈಶಾಲಿ ಹೋಟೆಲ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅಷ್ಟೇ ಅನ್ಕೋತೀವಿ, ಅಷ್ಟೇ ಈ ಬ್ಲಾಗು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಾತ್ರ. ಇಲ್ಲಿ ನೋಡ್ರಿ, ಇಲ್ಲಿ ಫುಲ್ ಗ್ರೂಪ್ ಎಲ್ಲ ಫೋಟೋ ಎಲ್ಲ ತಗೋದವ್ರೆ. ಮತ್ತೆ ನಾವು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಲವ್ ಯು. ಯಾಕೆ ಟಾಟಾ ಬಾಯ್.